ಚಿತ್ತಾಪುರ ಪಟ್ಟಣದ ಅಕ್ಕಮಹಾದೇವಿ ಕಲ್ಯಾಣ ಮಂಟಪದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಘಟಕದ ವತಿಯಿಂದ ಹಮ್ಮಿಕೊಂಡಿದ್ದ ನೂತನ ಪದಾಧಿಕಾರಿಗಳ ಪದಗ್ರಹಣ ಹಾಗೂ ಅಭಿನಂದನಾ ಮತ್ತು ಸನ್ಮಾನ ಸಮಾರಂಭ ಜರುಗಿತು. ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆಯನ್ನು ನೀಡಲಾಯಿತು. ಒಬ್ಬ ಅಧ್ಯಕ್ಷರಿಂದ ಸಮಾಜ ಅಭಿವೃದ್ಧಿ ಅಸಾಧ್ಯ. ಸಂಘದ ಪದಾಧಿಕಾರಿಗಳು ಮತ್ತು ಸಮಾಜದ ಮುಖಂಡರು ಒಗ್ಗಟ್ಟಿನಿಂದ ನಡೆದರೆ ಮಾತ್ರ ಸಮಾಜದ ಅಭಿವೃದ್ಧಿ ಸಾಧ್ಯ ಎಂದು ವೀರಶೈವ ಲಿಂಗಾಯತ ಸಮುದಾಯದ ಹಿರಿಯ ಮುಖಂಡ ನಾಗರೆಡ್ಡಿ ಪಾಟೀಲ್ ಕರದಾಳ್ ಹೇಳಿದರು. ಸಂಘಟನೆಯು ಹರಿಯುವ ನೀರಾಗಬೇಕೇ ವಿನಃ ನಿಂತ ನೀರಾಗಬಾರದು. ಸಂಘವು ನಮ್ಮ ವೀರಶೈವ ಲಿಂಗಾಯತ ಸಮುದಾಯದ ರಕ್ಷಣೆಗಾಗಿ ಇರಬೇಕು ಎಂದರು. ಎಷ್ಟು ಬಲಿಷ್ಠ ಇತ್ತು ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಸಂಘಟನೆ ಆ ನಿಟ್ಟಿನಲ್ಲಿ ಬೆಳ್ತಾ ಇಲ್ಲ. ನಾವು ಒಂದು ಕಾಲದಲ್ಲಿ ವೀರಶೈವ ಸಮಾಜ ಮನಸ್ಸು ಮಾಡಿದ್ರೆ ಎಲ್ಲನೂ ಬದಲಾವಣೆ ಮಾಡುವ ಒಂದು ಮಾತು ಕೂಡ ಆ ಪತ್ರಿಕೆಯಲ್ಲಿ ಓದಿರ್ಬೋದು. ಇವತ್ತು ಅದು ಕೈ ಮೀರಿ ಹೋಗ್ತಾ ಇದೆ. ಅದು ಕೈ ಮೀರಿ ಹೋಗಕ್ಕೆ ವೇದಿಕೆ ಮೇಲೆ ಕುಳಿತಂತ ನಾವಾಗಿರ್ಬೋದು, ವೇದಿಕೆ ಮುಂಭಾಗದಲ್ಲಿ ಕೂತಕ್ಕಂಥ ನೀವು ಕೂಡ ಆಗಿರ್ಬೋದು. ಈಗೆಲ್ಲ ಸಂಘಟನೆಗಳ ಕೊರತೆಗಳು, ನಮ್ಮಲ್ಲಿರ್ತಕ್ಕಂಥ ವೈಮನಸ್ಸುಗಳು ಇವತ್ತು ಸುಮಾರು 40 ವರ್ಷಗಳ ಹಿಂದೆ ಯಾವುದೇ ಗ್ರಾಮದಲ್ಲಿ ನಾವು ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ 3 ದಿಕ್ಕಿನಲ್ಲಿ ಕೂಡ ನಮ್ಮ ಸಮಾಜ ಬಲಿಷ್ಠ ಆಗಿತ್ತು. ಆದರೆ ದಿನ ಕಳೆದಂತೆ ರಾಜಕೀಯ ಕೈ ಮೀರ್ತಾ ಇದೆ, ಸಮಾಜ ಕೈ ಮೀರ್ತದೆ, ಆರ್ಥಿಕ ಇದೆ ಅಂತ ಕೂಡ ಇನ್ನೂ ಕೂಡ ಹಾಗಾಗಿರುತ್ತೆ ಮಾತು ಕೂಡ ನನ್ನ ಸ್ವಂತ ಅನುಭವದ ಮಾತು ಹೇಳ್ತಾ ಇದ್ದೇನೆ. ಯಾಕಂತ ಕೇಳಿದ್ರೆ ಶಿಕ್ಷಣದ ಬಗ್ಗೆ ನಮ್ಮ ಸಮಾಜ ಕಾಳಜಿ ಕೊಡ್ತಾ ಇಲ್ಲ. ಆರ್ಥಿಕ ಪರಿಸ್ಥಿತಿ ಬಿಡುಗಾಸ್ತಾ ಇದೆ. ಆರ್ಥಿಕ ಪರಿಸ್ಥಿತಿ ಯಾಕೆ ಬಿಡುಗಾಸ್ತಾನೆ ಕೂಡ ಆಲೋಚನೆ ಮಾಡ್ತಕ್ಕಂಥ ಸಂದರ್ಭ ಕೂಡಿ ಬಂದಿದೆ ವ್ಯಕ್ತಿ ಅಭಿಪ್ರಾಯಗಳು. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಅಧ್ಯಕ್ಷ ನಾಗರಾಜ್ ಬಂಕಲ್ಗಿ ಮಾತನಾಡಿ, ಸಮಾಜದ ನಿರೀಕ್ಷೆಗಳನ್ನು ಈಡೇರಿಸುವ ಜೊತೆಗೆ ಧರ್ಮ ಸಂರಕ್ಷಣೆ ನಾವೆಲ್ಲರೂ ಕಟಿಬದ್ಧರಾಗಿ ಮಾಡಬೇಕು ಎಂದರು. ಸಲಹೆ ಸರ್ಕಾರ ಸಂಪೂರ್ಣ ನೀಡಬೇಕು. ಯಾಕಂದ್ರೆ ನಾವು ವಯಸ್ಸಿನಲ್ಲಿ ಚಿಕ್ಕವರಿದ್ದೀವಿ. ನಿಮ್ಮೆಲ್ಲರ ಮಾರ್ಗದರ್ಶನ ಇದ್ದರೆ ಕೂಡ ನಮಗೂ ಕೂಡ ಸಮಾಜ ಸಂಘಟನೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಮತ್ತು ವೈಯಕ್ತಿಕವಾಗಿ ನನ್ನ ಒಂದು ಅಭಿಪ್ರಾಯ ಏನಂತಂದ್ರೆ, ಯಾವುದೇ ಸಂಘಟನೆ ವಿಷಯ ಅಂತ ಬಂದಾಗ ನನ್ನ ಪ್ರತಿಷ್ಠೆ ಯಾವುದೂ ಇರೋದಿಲ್ಲ. ಸರಳ ಸಜ್ಜನಿಕೆಯಿಂದ ನಾನು ಪ್ರಾಮಾಣಿಕತೆ ಕೆಲಸ ಮಾಡ್ತೀನಿ ಅಂತಕ್ಕಂಥ ಭರವಸೆನ ಈ ಸಂದರ್ಭದಲ್ಲಿ ತಮ್ಮೆಲ್ಲರೂ ಕೊಡ್ತಾ, ಮುಂದಿನ ದಿನಗಳಲ್ಲಿ ಕೂಡ ಸಮಾಜದ ಏನೇ ಕೆಲಸ ಇದ್ದರೂ ಕೂಡ ತಾವೆಲ್ಲರೂ ಮಾರ್ಗದರ್ಶನ, ಸಲಹೆ ಸೂಚನೆಯನ್ನು ಕೊಟ್ಟರು. ತಮ್ಮೆಲ್ಲರ ಸಲಹೆ ಸೂಚನೆಗಳನ್ನು ಪಡ್ಕೊಂಡು ಸಮಾಜ ಸಂಘಟನೆಯಲ್ಲಿ ನಾವು ನಿರಂತರವಾಗಿ ಶ್ರಮವಹಿಸಿ ಕೆಲಸ ಮಾಡ್ತೀವಿ ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ ತಾವೆಲ್ಲರೂ ಇವತ್ತು ನಮ್ಮ ಆಹ್ವಾನಕ್ಕೆ ಹೋಗುತ್ತ ಇಷ್ಟೊತ್ತು ಇದ್ದಂಥ ತಾವು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದಿದ್ದೀವಿ. ತಮ್ಮೆಲ್ಲರಿಗೂ ಪಾದಗಳನ್ನು ವಂದಿಸಿ ಜಿಲ್ಲಾಧ್ಯಕ್ಷ ಶರಣು ಮೋದಿ ಮಾತನಾಡಿ, ರಾಜಕೀಯ, ಸಾಮಾಜಿಕ ಮತ್ತು ಆರ್ಥಿಕವಾಗಿ ಹಿನ್ನಡೆಗೆ ಸಂಘಟನೆ ಕೊರತೆಯಾಗಿರುವುದು ನಮ್ಮ ದೌರ್ಬಲ್ಯ ಎಂದರು. ಜಿಲ್ಲೆಯಲ್ಲಿ ವಿದ್ಯಾರ್ಥಿಗಳಿಗಾಗಿ ವಸತಿ ನಿಲಯ ನಿರ್ಮಾಣವಾಗಿದೆ. ತಾಲೂಕಿನಲ್ಲಿಯೂ ಹಾಸ್ಟೆಲ್ ಮಾಡಿ ಅದಕ್ಕೆ ನಾನು ವೈಯಕ್ತಿಕವಾಗಿ 5 ಲಕ್ಷ ಧನ ಸಹಾಯ ನೀಡುತ್ತೇನೆ ಎಂದರು. ಪ್ರಾಮಾಣಿಕ ಪ್ರಯತ್ನ ಮಾಡಿದೆವು. ಇವತ್ತು ಈಶ್ವರ್ ಖಂಡ್ರವಾಗಿರ್ಬೋದು, ಶಾಮನೂರು ಶಿವಚಂದ್ರ ಆಗಿರ್ಬೋದು, ದಕ್ಷಿಣಾಪುರ ಆಗಿರ್ಬೋದು, ಇವತ್ತು ನಮ್ಮ BG ಪಾಟೀಲ್ ಆಗಿರ್ಬೋದು, ನಮೋಜ್ ಇವತ್ತು ರಾಜಕೀಯ ಮುಖಂಡರುಗಳನ್ನು ನಾವು ಬಳಸೋಣ. ಅದು ಸಮಾಜದ ಒಳ್ಳೆಯ ಉದ್ದೇಶಕ್ಕೆ ಬಳಸೋಣ. ಆದ್ರೆ ಸಮಾಜವಾಗಿ ಅನ್ಯಾಯ ಆದಾಗ ಪ್ರಪ್ರಥಮವಾಗಿ ನಾನು ನಿಮ್ಗೆ ಪ್ರಾಮಾಣಿಕವಾಗಿ ಹೇಳ್ತೀನಿ, ಎಲ್ಲೂ ಹಿಂದೆ ಸರಿಯಲ್ಲ. ಯಾವಾಗ ಯಾಕಿರ್ಲಕ್ಕ ನೀವು 24/7 ಸಮಾಜ ಒಬ್ಬ ಸಣ್ಣ ಸಾಮಾನ್ಯ ಮಂಚ ಹೋರಾದ್ರೂ ಸಮಾಜ ವಿಷಯದಲ್ಲಿ ನನ್ನ ಕೈಲಿ ಆಗ್ತಿತ್ತಂದ್ರೆ ನಾನು ಸಹಾಯ ಮಾಡಲಿಕ್ಕೆ ಯಾವಾಗ ಸಿದ್ಧಿದ್ದೀನಿ. ವಿಶೇಷವಾಗಿ ಇವತ್ತು ನಮ್ಮ ತಾಲೂಕಿನ ಜಿಲ್ಲೆಯಲ್ಲಿಂದ ಬಹಳಷ್ಟು ಜನ ಬೆಂಗಳೂರು ಕಲಿಲಿಕ್ಕೆ ಹೋಗ್ತಾರೆ. ಅಂಥಲ್ಲಿ ಕೂಡ ನಾನು ಅಲ್ಲಿ ಇದ್ದಂಥ ಹಾಸ್ಟೆಲ್ಗೆ ಪತ್ರ ಕೊಟ್ಟು ಅಲ್ಲೂ ಕೂಡ ಅಡ್ಮಿಷನ್ ಮಾಡುವಂಥ ಪ್ರಯತ್ನ ಮಾಡಿದ್ವಿ. ಅಡ್ಮಿಷನ್ ಮಾಡಿದ್ದೀವಿ. ನಾಗರಾಜರು ಕೇಳಿದ ಅಲ್ಲೂ ಕೂಡ ಹಾಸ್ಟೆಲ್ಗಳು ವಿದ್ಯಾರ್ಥಿಗಳಿದೆ. ಇವತ್ತು ನಮ್ಮ ಸಮಾಜಕ್ಕೆ ಅತ್ಯಂತ ಅವಶ್ಯಕತೆ ಅಂದ್ರೆ ಶಿಕ್ಷಣ. ಆ ಶಿಕ್ಷಣ ಒತ್ತು ಕೊಡ್ಬೇಕಂದ್ರೆ ನಿಮ್ಮೆಲ್ಲರ ಸಹಕಾರ ಬೇಕು. ಮುಂದೆ ಯಾವ ರೀತಿಯಿಂದ ಜವಾಬ್ದಾರಿ ತಗೊಂಡು ಇವತ್ತು ಚಿತ್ತಾಪುರಲ್ಲಿ ಕೂಡ ಒಂದು ಭವನ ಕಟ್ಟಲಿಕ್ಕೆ ಒಂದು ನಾವು ಪ್ರಾಮಾಣಿಕ ಪ್ರಯತ್ನ, ಹಿಂದೆ ಕೂಡ ನಾನು ಅಂಬರೀಶ್ ಅವರು ಇದ್ದರು, ನಾಗರಾಜ್ ಇದ್ದರು, ಎಲ್ಲ ಮುಖಂಡರಿದ್ದರು. ಇಲ್ಲಿ ಕೂಡ ಇದ್ದಂಥ ಜಾಗಕ್ಕೆ ಸದುಪಯೋಗ ಮಾಡಿ ಒಂದು ಮಹಾಸಭಾದಿಂದ ನಾವು ಸದಸ್ಯರಿಂದ ಏನು ದುಡ್ಡೇನು ಇವತ್ತು ಸದಸ್ಯತ್ವ ದುಡ್ಡೇನು ಅಲ್ಲಿ ನಿಮ್ಮ ಅಕೌಂಟ್ದಾಗ ಆ ದುಡ್ಡು 90% ಇಲ್ಲಿ ಕೊಡ್ತಾರೆ. ವಿಶೇಷವಾಗಿ ಇವತ್ತು ಈ ವೇದಿಕೆ ಮುಖಾಂತರ ಎಲ್ಲ ಮುಖಂಡರ ಒಂದು ಸನ್ನಿಧಿಯಲ್ಲಿ ನಾನು ಹೇಳಕ್ಕೆ ಹೇಳ್ತೀನಿ, ಇದು ಯಾವಾಗಾದರೂ ಭವನ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿ ಒಂದು 50 ವಿದ್ಯಾರ್ಥಿಗಳಿಗೆ ಒಂದು ಹತ್ತಲ್ಲಿ ಯಾವುದೇ ತಾವು ಕಟ್ಟಡಕ್ಕೆ ಇದು ಮಾಡಿದ್ರೆ ನನ್ನ ವತಿಯಿಂದ ನನ್ನ ವೈಯಕ್ತಿಕ ಯೋಚನೆ 5 ಲಕ್ಷ ರೂಪಾಯಿ ಕೊಡ್ತೀನಿ. ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಮಾಡಿದ್ದೀನಿ. ಇದೇ ಸಂದರ್ಭದಲ್ಲಿ ಶಿವಶಂಕರ್ ಮಠ್, ಚಿತ್ತಾಪುರದ ಶಿವಶಂಕರ್ ಶಿವಾಚಾರ್ಯರು, ಕಂಬಳೇಶ್ವರ ಸಂಸ್ಥಾನ ಮಠದ ಸೋಮಶೇಖರ್ ಶಿವಾಚಾರ್ಯರು, ಸಿದ್ದೇಶ್ವರ ಹಿರೇಮಠ ರಾಜಶೇಖರ್ ಶಿವಾಚಾರ್ಯರು, ಸಿದ್ದಲಿಂಗೇಶ್ವರ ಸಂಸ್ಥಾನ ಮಠ ರಾವೂರಿನ ಸಿದ್ದಲಿಂಗ ಮಹಾಸ್ವಾಮಿಗಳು, ಲಿಂಗಾರೆಡ್ಡಿ ಗೌಡ ಬಾಸರೆಡ್ಡಿ ನಾಲ್ವಾರ್, ಮಾಜಿ ಶಾಸಕ ವಿಶ್ವನಾಥ್ ಪಾಟೀಲ್ ಹೆಬ್ಬಾಳ್, ಶಿವರಾವ್ ಪಾಟೀಲ್ ಬೆಳಗುಂಪ, ವೀರಶೈವ ಸಮಾಜದ ಹಿರಿಯ ಮುಖಂಡರಾದ ಶಿವಲಿಂಗಪ್ಪ ವಾಡೇದ್ ರಾವೂರ್, ಚಂದ್ರಶೇಖರ ಅವಂಟಿ, ಸೋಮಶೇಖರ ಪಾಟೀಲ್ ಬೆಳಗುಂಪ, ಶರಣಬಸಪ್ಪ ಕೋಬಾಳ್, ಶಾಬಾದ್, ಬಸವರಾಜ್ ಸಾವು, ಶಿವಗೋಳ್ ಇತರರು ಇದ್ದರು.
ಅಣ್ಣರಾಯಿ ವಿ ಇವಣಿ RJ32 ಕನ್ನಡ ನ್ಯೂಸ್ ಚಿತ್ತಾಪುರ್.